ಮಿಂಚಿ ಮಿಂಚಿ ಹೊಳೆಯುತ್ತಿದೆ, ಮಿಂಚಿ ಮಿಂಚಿ ಹೊಳೆಯುತ್ತಿದೆ, ಜ್ವಲಿಸುತ್ತೆ ದಿವ್ಯ ನಗರ. ಅದ್ಭುತ ಕಿನ್ನರಿ ವೀಣೆಗಳು, ಅದ್ಭುತ ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬೈಬಲ್ ಯೂನಿಯನ್ ಮಾಡುವಂಥ ಸಂಡೇ ಸ್ಕೂಲ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ನೋಡ್ತಿರುವಂಥ ಎಲ್ಲ ಸ್ನೇಹಿತರನ್ನು ನಾನು ನಿಮ್ಮನ್ನು ಬಹಳ ಹೃದಯಪೂರ್ವಕವಾಗಿ ಸ್ವಾಗತಿಸುವವನಾಗಿದ್ದೇನೆ. ಮಕ್ಕಳೇ, ಈ ಒಂದು ದಿನದಲ್ಲಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಹಾಗೆ ಮಕ್ಕಳೇ ಇನ್ನೂ ಅನೇಕರನ್ನು ಸಬ್ಸ್ಕ್ರೈಬ್ ಆಗುವಂತೆ ಮಾಡಿರಿ ಮತ್ತು ಕಾರ್ಯಕ್ರಮವನ್ನು ನೋಡಿ ಆಶೀರ್ವಾದ ಹೊಂದುವಂತೆ ಮಾಡಿರಿ. ಇನ್ನೊಬ್ಬರಿಗೆ ತಿಳಿಸ್ರಿ, ಆಗ ಸುವಾರ್ತೆ ಒಬ್ಬರಿಂದ ಒಬ್ಬರಿಗೆ ಹೋಗ್ತದೆ. ಅನೇಕರಿಗೆ ಈ ಒಂದು ವಾಕ್ಯ ಸಂದೇಶ ಅದು ಬಲವನ್ನು ಕೊಡ್ತದೆ. ಹಾಗಾಗುವಂತೆ ನಾನು ಸಹ ಪ್ರತಿನಿತ್ಯ ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಈ ದಿನ ನಾವು ಈ ಒಂದು ಬೈಬಲ್ನ ಕಥೆಯನ್ನು ಕೇಳೋದಕ್ಕಿಂತ ಮುಂಚೆ ನಡೆದಂಥ ಒಂದು ಘಟನೆಯನ್ನು ಕೇಳೋಣ. ಅದರ ಮೂಲಕ ನಮಗೇನಾಗ್ತದೆ, ಸಾಕ್ಷಿಯ ಜೀವಿತ ನಮ್ಮ ಜೀವಿತದಲ್ಲೂ ಸಹ ಪ್ರಸಿದ್ಧಿಗೆ ಬರ್ತದೆ. ಒಂದು ತಂದೆಗೆ ಒಬ್ಬ ಮಗ ಇದ್ದ. ಅವನು ತಂದೆ ವ್ಯವಸಾಯಗಾರ ಆಗಿದ್ದ. ಆ ವ್ಯವಸಾಯದಲ್ಲಿ ಅವನು ತುಂಬ ಸಾಧಾರಣವಾಗಿ ಬೆಳೆ ಬೆಳೆದು ಆತನು ಜೀವನ ಮಾಡ್ತಾ ಇದ್ದ. ಅವನು ಹೋಗುವಂಥ ಶಾಲೆಯಲ್ಲಿ ಮಕ್ಕಳು ಹೆಚ್ಚಿನ ಜನ ಉದ್ಯೋಗದಲ್ಲಿದ್ದಂಥ ತಂದೆ ತಾಯಿಗಳ ಮಕ್ಕಳಾಗಿದ್ದರು. ಹಾಗೆ ಇವನಿಗೆ ಆ ಮಕ್ಕಳೆಲ್ಲರೂ ನೀನು ವ್ಯವಸಾಯಗಾರನ ಮಗ ಅಂತ ಹೇಳಿದ್ರೆ ನೀನು ಅತಿ ಕೀಳು ದರ್ಜೆಯವನು ಅಂತ ಹೇಳಿ ದೃಷ್ಟಿಯಲ್ಲಿ ಆ ಮಕ್ಕಳು ನೋಡ್ತಾ ಇದ್ರು. ಇದರಿಂದ ಅವನಿಗೆ ಬಹಳ ಬೇಸರ ಆಗ್ತಾಯಿತ್ತು. ಒಬ್ಬ ವ್ಯವಸಾಯಗಾರ ರೈತನ ಮಗ ಹಾಗೆ ಅಂತ ಎಲ್ಲ ಹೇಳಿ ಆತನಿಗೆ ಹೇಳ್ತಾಯಿದ್ರು. ಹೀಗೆ ಒಂದಿನ ಅವನ ತಂದೆಗೆ ಹೇಳ್ತಾನೆ, ಅಪ್ಪ ನಮ್ಮ ಶಾಲೆಯಲ್ಲಿ ನನ್ನನ್ನೆಲ್ಲರೂ ಕೀಳಾಗಿ ನೋಡ್ತಾರೆ, ರೈತನ ಮಗ ಅಂತ ಹೇಳಿ, ಅದರಿಂದ ನನಗೆ ಬಹಳ ದುಃಖ ಆಗ್ತದೆ ಅಂತ ಹೇಳಿ. ಆಗ ತಂದೆ ಯೋಚನೆ ಮಾಡಿ ಹೇಳ್ತಾನೆ, ನಾನು ನಿನಗೆ ಒಂದು ಪಾಠ ಕಲಿಸ್ತೀನಿ, ಅವಾಗ ನಿನಗೆ ಗೊತ್ತಾಗ್ತದೆ ಅಂತ ಹೇಳಿ. ಹಾಗೆ ತಂದೆ ಹೇಳಿದಾಗ ಮಗ ಒಪ್ಕೋತಾನೆ. ಹಾಗೆ ಒಂದಿನ ತಂದೆ ಏನು ಮಾಡ್ತಾನೆ, ಅವರ ಮನೆ ಹಿಂದಿನ ಭಾಗದಲ್ಲಿರುವಂಥ ಜಾಗದಲ್ಲಿ ಕರ್ಕೊಂಡು ಹೋಗಿ ಒಂದು ಉತ್ತಮವಾದಂಥ ಒಂದು ಹೂವಿನ ಗಿಡವನ್ನು ಒಂದು ಜಾಗದಲ್ಲಿ ನೆಡ್ತಾನೆ. ಒಂದು ಗಿಡವನ್ನು ಉತ್ತಮವಾದಂಥ ಜಾಗದಲ್ಲೂ ಇನ್ನೊಂದು ಹೂವಿನ ಗಿಡವನ್ನು ಕೊಳಚೆ ಅಂತ ಹೇಳಿದರೆ ಕೊಳಕಾಗಿರುವಂಥ ಜಾಗದಲ್ಲಿ ಅದನ್ನು ನೆಡ್ತಾನೆ. ನೆಟ್ಟಾದ ನಂತರ ಮಗನಿಗೆ ಹೇಳ್ತಾನೆ, ನೋಡು ಮಗನೇ, ನಾವು ಇಲ್ಲಿಗೆ ಒಂದು ಗಿಡಕ್ಕೆ ನಾನು ಒಳ್ಳೆಯ ನೀರನ್ನು ಹಾಕ್ತೇನೆ, ನೀನೇನು ಮಾಡು, ಇಲ್ಲಿ ಹೋಗುತ್ತಿರುವಂಥ ವೇಸ್ಟ್ ಆಗಿರುವಂಥ ನೀರು ಇರ್ತದಲ್ಲ, ಕೊಳಚೆ ನೀರು ಅಂತೀವಲ್ಲ, ಆ ನೀರನ್ನು ನೀನು ಆ ಗಿಡಕ್ಕೆ ಹಾಕ್ತಾ ಬಾ, ಯಾವುದು ಉತ್ತಮವಾಗಿ ಬೆಳೀತದೆ ನೋಡೋಣ ಅಂತ ಹೇಳಿ ಈ ತಂದೆ ಮತ್ತು ಮಗ ಮಾತನಾಡಿಕೊಳ್ತಾರೆ. ಹಾಗೆ ಮಾತನಾಡಿಕೊಂಡಂಥ ನಂತರ ಏನಾಗುತ್ತೆ, ಇಬ್ಬರು ಅನೇಕ ದಿನಗಳವರೆಗೆ ಕಾಯ್ತಾರೆ. ಗಿಡ ದೊಡ್ಡದಾಗ್ತದೆ, ಹೂವು ಬಿಡ್ತದೆ. ಹೂವು ಬಿಟ್ಟಾಗ ತಂದೆ ಹೇಳ್ತಾನೆ, ನೋಡು ಮಗನೇ, ಈಗ ನನ್ನ ಗಿಡ ಹೇಗಿದೆ, ಉತ್ತಮವಾದಂಥ ನೀರನ್ನು ಹಾಕಿರುವಂಥದ್ದು ಅಂತ ಹೇಳುವಾಗ ಮಗ ಹೇಳ್ತಾನೆ, ಸಾಧಾರಣವಾಗಿ ಬೆಳೆದಿದೆಯಪ್ಪ ಅಂತ ಹೇಳಿ. ಆದರೆ ಕೊಳಚೆ ನೀರನ್ನು ಹಾಕಿ ಬೆಳೆಸಿದಂಥ ನಿನ್ನ ಗಿಡ ಹೇಗಿದೆ ನೋಡು, ಎಷ್ಟು ಸುಂದರವಾಗಿ ಬೆಳೆದಿದೆ, ಅದಕ್ಕೆ ತುಂಬ ಚಂದವಾಗಿ ಬೆಳೆದಿದೆ, ಹೂವು ಸಹ ಉತ್ತಮವಾಗಿ ಬೆಳೆದಿದೆ ಅಂತ ಹೇಳಿ. ಆಗ ತಂದೆ ಹೇಳ್ತಾನೆ, ನೋಡು ಮಗನೇ, ಉತ್ತಮವಾದಂಥ ಜನರ ಮಧ್ಯದಲ್ಲಿ ನಾವು ಬೆಳೆದರೆ ನಾವು ಅಷ್ಟಕ್ಕಷ್ಟೇ, ಆದರೆ ಕೆಟ್ಟ ಜನರ ಮಧ್ಯದಲ್ಲಿ ನಾವು ಬೆಳೆದರೆ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಉತ್ತಮವಾದಂಥ ಮಕ್ಕಳಾಗ್ತೇವೆ. ನಮ್ಮಲ್ಲಿರುವಂಥ ಸದ್ಗುಣಗಳು ಏನಾಗ್ತದೆ, ನಮ್ಮನ್ನು ಉನ್ನತವಾಗಿ ನಡೆಸ್ತದೆ. ಆದ್ದರಿಂದ ನಾವು ಡಿಫ್ರೆಂಟ್ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಲ್ಲಿರುವಂಥ ಜನಗಳ ಮಧ್ಯದಲ್ಲಿ ನಾವು ಉತ್ತಮವಾದಂಥ ಗುಣಗಳನ್ನು ಹೊಂದಿದವರಿದ್ದರೆ ನಮಗೇನಾಗ್ತದೆ, ತುಂಬ ಗೌರವ ಬರ್ತದೆ. ಅದೇ ರೀತಿಯಲ್ಲಿ ಈಗ ನಮಗೆ ಪಾಠ ಕಲಿಸಿದೆ, ಮಗನೇ ನೀನು ಬೇಸರ ಇಲ್ಲದೆ ನೀನು ಶಾಲೆಯಲ್ಲಿರು, ನಿನ್ನ ಶಾಲೆಯಲ್ಲಿರುವಂಥ ಮಕ್ಕಳು ಕೆಟ್ಟವರಾಗಿರ್ಬೋದು, ಆದರೆ ನೀನು ಉತ್ತಮವಾಗಿದ್ದರೆ ದೇವರು ನಿನ್ನನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಿ ಸುಂದರವಾಗಿ ಬೆಳೆಸ್ತಾನೆ ಅಂತ ಹೇಳ್ತಾನೆ. ಮಕ್ಕಳೇ, ಹಾಗಾದರೆ ನಾವು ಹೇಗೆ ಇರಬೇಕು? ನಾವು ಈ ಲೋಕದಲ್ಲಿ ಇರುವಂಥ ಮಲಿನತ್ವವನ್ನು ನೋಡಿ ಮಲಿನತ್ವದಲ್ಲಿ ನಾವು ಇರಬಾರ್ದು, ಆದರೆ ನಾವು ಶುದ್ಧತ್ವದಲ್ಲಿ ಬೆಳೆಯುವಂಥ ಮಕ್ಕಳಾಗಿರಬೇಕು. ಹಾಗೆ ಒಬ್ಬ ಬಾಲಕನಾದಂಥ ಒಬ್ಬ ರಾಜ ಹಳೆ ಒಡಂಬಡಿಕೆಯಲ್ಲಿ ಹೇಗೆ ಅವನು ಉತ್ತಮವಾದಂಥ ರಾಜನಾಗಿ ಬೆಳೆದ, ಬಾಲಕನಾಗಿರುವಂಥ ಪರಿಸ್ಥಿತಿಯಲ್ಲಿ ರಾಜನಾದವನು ಹೇಗೆ ಉತ್ತಮವಾದಂಥ ರಾಜನಾದ ಅಂತ ಹೇಳಿ ನಾವು ನೋಡೋದಕ್ಕೆ ಹೋಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.
ಯಹೂದದ ಅರಸನಾದ ಅಹಜ್ಯನು ಮರಣ ಹೊಂದಿದಾಗ ಅವನ ತಾಯಿಯಾದ ಅತಲ್ಯಳು ತಾನೇ ರಾಣಿಯಾಗಬೇಕೆಂದು ಬಯಸಿ ರಾಜಸಂತಾನದವರೆಲ್ಲರನ್ನು ಸಂಹರಿಸಿದಳು. ಆದರೆ ಅಹಜ್ಯನ ತಂಗಿಯು ತನ್ನ ಅಣ್ಣನ ಮಗುವಾದ ಯೆಹೋವಾಷನೆಂಬವನನ್ನು ಅತಲ್ಯಳಿಂದ ಹತವಾಗದಂತೆ ತಪ್ಪಿಸಿ ಅವನ ದಾಸಿಯೊಡನೆ ದೇವಾಲಯದಲ್ಲಿ ಅಡಗಿಸಿಟ್ಟಳು. ಆ ಸಮಯದಲ್ಲಿ 6 ವರ್ಷ ಅತಲ್ಯಳೇ ಆಡಳಿತ ನಡೆಸುತ್ತಿದ್ದಳು. 7ನೇ ವರ್ಷದಲ್ಲಿ ದೇವಾಲಯದ ಯಾಜಕನು ಸಿಪಾಯಿ ಮತ್ತು ಶತಾಧಿಪತಿಗಳೊಂದಿಗೆ ಮಾತನಾಡಿ ಅವರೊಂದಿಗೆ ಒಡಂಬಡಿಕೆಯನ್ನು ಮಾಡಿ ಬಾಲಕನಾದ ಯೆಹೋವಾಷನನ್ನು ರಾಜನನ್ನಾಗಿ ಅಭಿಷೇಕಿಸಲು ಒಪ್ಪಿಸಿದನು. ದೇವಾಲಯದಲ್ಲಿ ರಾಜಕುಮಾರನಾದ ಯೆಹೋವಾಷನನ್ನು ಅಭಿಷೇಕಿಸಲು ಎಲ್ಲರೂ ಸಿದ್ಧರಾಗಿ ಅವನ ತಲೆ ಮೇಲೆ ಕಿರೀಟವನ್ನಿಟ್ಟು ಜಯಘೋಷ ಮಾಡಿ ಕೊಂಬುಗಳನ್ನು ಊದಿದರು. ಇದನ್ನು ಕಂಡ ಕೂಡಲೇ ರಾಣಿಯಾದ ಅತಲ್ಯಳು ಬಟ್ಟೆಯನ್ನು ಹರಿದುಕೊಂಡು ದ್ರೋಹ ದ್ರೋಹ ಎಂದು ಕೂಗಿದಳು. ಆದರೆ ಸೈನಿಕರು ಆಕೆಯನ್ನು ಹೊರಗಡೆ ಕರೆದುಕೊಂಡು ಹೋಗಿ ಸಾಯಿಸಿಬಿಟ್ಟರು. ಇದಲ್ಲದೆ ರಾಜಪ್ರಜೆಗಳಿಗೆ ಒಡಂಬಡಿಕೆ ಆಯಿತು. ಯಹೂದ್ಯರೆಲ್ಲರೂ ಬಾಳನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿದ್ದ ಪೂಜಾರಿಯನ್ನು ಕೊಂದು ಯಜ್ಞವೇದಿಯನ್ನು ಅಲ್ಲಿದ್ದ ಬಾಳನ ವಿಗ್ರಹವನ್ನು ಸಂಪೂರ್ಣವಾಗಿ ನಾಶ ಮಾಡಿದರು. ಯೆಹೋವಾಷನು ಅರಸನಾದಾಗ ಕೇವಲ 7 ವರ್ಷದವನಾಗಿದ್ದನು. ಯೆಹೋವಾಷನು ಯೌವನಸ್ಥನಾದಾಗ ದೇವಾಲಯದಲ್ಲಿ ಒಂದು ಹುಂಡಿಯನ್ನಿರಿಸಿ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಕಾಣಿಕೆಗಳನ್ನು ಕೊಡಲು ಪ್ರೇರೇಪಿಸಿದನು. ಜನರು ಸ್ವೇಚ್ಛೆಯಿಂದ ಕೊಡುವಂಥ ಹಣವನ್ನು ಶಿಥಿಲವಾದ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಉಪಯೋಗಿಸಲು ಪ್ರೇರೇಪಿಸಿದನು. ಅದರಂತೆಯೇ ಹುಂಡಿಯಲ್ಲಿ ಸಂಗ್ರಹವಾದ ಕಾಣಿಕೆಯನ್ನು ದೇವಾಲಯದ ಕಟ್ಟಡದ ಜೀರ್ಣೋದ್ಧಾರಕ್ಕಾಗಿ ಉಪಯೋಗಿಸಿದರು. ಮಹಾಯಾಜಕನು ಮರಣ ಹೊಂದಿದಾಗ ಜನರೆಲ್ಲರೂ ತಿರುಗಿ ಆಶೇರ್ ದೇವತೆಯನ್ನು ಪೂಜಿಸತೊಡಗಿದರು. ಮಹಾಯಾಜಕನ ಮಗನಾದ ಜೆಕರ್ಯನು ಯೆಹೋವಾಷನನ್ನು ಎಚ್ಚರಿಸಿದಾಗ ಅವನನ್ನು ಕಲ್ಲೆಸೆದು ಕೊಲ್ಲುವುದಕ್ಕೆ ಅಪ್ಪಣೆ ಕೊಟ್ಟನು. ಆದರೆ ಕೆಲವು ವರ್ಷಗಳ ಕಳೆದ ನಂತರ ಸಿರಿಯಾ ದೇಶದ ಅರಸನು ಯೆಹೂದವನ್ನು ಆಕ್ರಮಿಸಲು ಯೆರೂಸಲೇಮಿಗೆ ಮುತ್ತಿಗೆ ಹಾಕಿದನು. ಯುದ್ಧದಲ್ಲಿ ಯೆಹೋವಾಷನು ಗಾಯಗೊಂಡನು. ಆ ಗಾಯಕ್ಕೆ ಹಾಸಿಗೆಯಲ್ಲಿದ್ದುಕೊಂಡು ಆರೈಕೆ ಪಡೆಯುತ್ತಿರುವಾಗ ಅವನ 2 ಸೇವಕರು ಸಂಚು ಮಾಡಿ ಯೆಹೋವಾಷನನ್ನು ಕೊಂದುಬಿಟ್ಟರು. ಪ್ರಿಯ ಮಕ್ಕಳೇ, ದೇವರು ಚಿಕ್ಕ ಮಕ್ಕಳನ್ನು ಅರಸನನ್ನಾಗಿ ಮಾಡಿ ಅವರು ಪ್ರೀತಿಸುತ್ತಾನೆಂದು ನೋಡುತ್ತಾರೆ. ಒಂದು ವೇಳೆ ಕರ್ತನಿಂದ ದೂರ ಸರಿದರೆ ಶಿಕ್ಷೆಯನ್ನು ಬರಮಾಡುತ್ತಾನೆ. ಉತ್ತಮ ಬಾಲಕನಾಗಿದ್ದ ಯೆಹೋವಾಷನು ತನ್ನ ಅಂತ್ಯದಲ್ಲಿ ದೇವರಿಂದ ದೂರವಾಗಿ ಕೊಲ್ಲಲ್ಪಟ್ಟನು ಎಂಬುದನ್ನು ನೋಡುತ್ತೇವೆ. ಆದುದರಿಂದ ಮಕ್ಕಳೇ, ನಾವು ಎಚ್ಚರಿಕೆಯಾಗಿರೋಣ, ಪ್ರಾರ್ಥನೆ ಮಾಡೋಣ. ಚಿಕ್ಕಂದಿನಿಂದಲೇ ಪ್ರೀತಿ ಮಾಡುವಂಥ ನಮ್ಮ ಪ್ರಭುವಾದ ಯೇಸುವೆ, ಈ ದಿನದ ವಾಕ್ಯಗಳಿಂದ ನಿಮ್ಮ ಮಕ್ಕಳನ್ನು ಪ್ರೀತಿಸಿರಿ, ಆಶೀರ್ವದಿಸಿರಿ. ಮಕ್ಕಳು ನಂಬಿಕೆಯಿಂದ ಬಿದ್ದು ಹೋಗದಂತೆ ಕಾಪಾಡಿರಿ. ಮಕ್ಕಳ ತಂದೆ ತಾಯಿಗಳನ್ನು, ಸಂಡೇ ಸ್ಕೂಲ್ ಟೀಚರ್ಸ್ ಅವರನ್ನು, ಸಭಾ ಪಾಲಕರನ್ನು, ಸಭಾ ಹಿರಿಯರನ್ನು ಆಶೀರ್ವದಿಸಿರಿ. ಈ ಸಮಯದಲ್ಲಿ ಕೇಳಿದಂಥ ಭಾಗವಹಿಸಿದಂಥ ಎಲ್ಲ ಪ್ರಿಯರನ್ನು ಆಶೀರ್ವದಿಸಬೇಕೆಂದು ಬೇಡುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್.